ರಾಜ್ಯದಲ್ಲಿ ಶುರುವಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿ ನಿಧಾನಕ್ಕೆ ಎಲ್ಲ ಉದ್ಯಮಗಳಿಗೂ ಕೂಡ ಎಫೆಕ್ಟ್ ಆಗೋದಕ್ಕೆ ಶುರುವಾಗಿದೆ. ಅದರಲ್ಲಿ ಅತಿ ಹೆಚ್ಚು ಬಲಿಪಶುಗಳಾಗ್ತಾ ಇರೋದು ಈಗ ಆಟೋ ಚಾಲಕರ ಬವಣೆ ಬಗ್ಗೆ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಯಾಲಿಟಿಯನ್ನು ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಿದೆ. ಬಟ್ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ, ಬದಲಾಗಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಆಕ್ರಂದನ ಮುಗಿತಾ ಇಲ್ಲ. ಬಿಸಿಲಿಗೆ ಕೇವಲ ಅವರು ಬೆವತ್ತು ಹೋಗ್ತಾ ಇಲ್ಲ, ಅವರ ಜೀವನ ಬೆಂದು ಹೋಗ್ತಾ ಇದೆ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಗ್ಯಾಸ್ಗಳು ಎಲ್ಲ ಲಭ್ಯ ಇದೆ ಅಂತ ಬಂಕ್ಗಳ ಮುಂದೆ ಆಟೋ ಚಾಲಕರು ಮುಗಿ ಬೀಳ್ತಾ ಇದ್ದಾರೆ. ಮಲ್ಲೇಶ್ವರ, ಕಾಟನ್ಪೇಟೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿಯ ಗ್ರೌಂಡ್ ಝೀರೋ ರಿಪೋರ್ಟ್ ಅನ್ನ ಇಡ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಇದ್ದೀವಿ. ಈಗ ಒಂದು ವೇಳೆ ಆಟೋ ಬಂಕ್ಗೆ ಹೋಗಿ LPG ತುಂಬಿಸ್ಕೊಂಡು ಬಂದರೂ ಎಷ್ಟೊತ್ತು ಓಡಾಡೋದಕ್ಕೆ ಆಗ್ತಾ ಇದೆ, ಮತ್ತೆಷ್ಟೊತ್ತಿಗೆ ವಾಪಸ್ ಬರ್ತಾ ಇದ್ದೀರಾ ನೀವು? ಈ ಥರದ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಎಲ್ಲೇ ನೋಡಿದ್ರೂ ಕೂಡ ಇಂಥ ಅಷ್ಟು ಸಿಹಿಯಾದ ಸುದ್ದಿ ಅಲ್ಲ ಇದು. ಬರೀ ಆಘಾತಕಾರಿ ಸುದ್ದಿಗಳೇ ಇವೆಲ್ಲವೂ ಕೂಡ. ನೀವು ಕೇಳ್ಬೋದು, ಎಷ್ಟು ಜನ ಹಾಗಾದರೆ ಬೆಂಗಳೂರಿನಲ್ಲಿ LPG ಗ್ಯಾಸ್ ಮೇಲೆ ಡಿಪೆಂಡೆನ್ಸಿ ಇದೆ ಅಂತ. 80% ಆಟೋ ಚಾಲಕರು LPG ಮೇಲೆ ಡಿಪೆಂಡೆಂಟ್ ಇದ್ದಾರೆ ಮತ್ತು ಅವ್ರಿಗೆ ವರ್ಕೌಟ್ ಆಗುತ್ತೆ ಅದು. ಈಗ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, 2-in-1 ಕೆಪಾಸಿಟಿ, ಇಂಜಿನ್ ಕೆಪಾಸಿಟಿ ಇರೋ ಆಟೋಗಳನ್ನು ಇಟ್ಕೊಂಡಿದ್ರು, ಯಾಕೆ ಇವರೆಲ್ಲ ಸ್ವಿಚ್ ಆಗ್ತಿಲ್ಲ ಪೆಟ್ರೋಲ್ಗೆ, ಯಾಕೆ ಪರ್ಯಾಯವಾಗಿ ನೋಡ್ತಿಲ್ಲ ಅಂತ. ಪೆಟ್ರೋಲಿಗೆ ಸ್ವಿಚ್ ಆದರೂ ಆ ಫ್ಯೂಯಲ್ ಕೆಪಾಸಿಟಿ ಕಡಿಮೆ ಇದೆ, ಆಮೇಲೆ ಅವ್ರಿಗೆ ಅದು ವರ್ಕೌಟ್ ಆಗಲ್ಲ. ಆಮೇಲೆ ಅದು ಎಷ್ಟು ದಿನ ಅಂತ, ಆಮೇಲೆ ತುಂಬ ವರ್ಷದಿಂದ ಮೇಂಟೈನ್ ಮಾಡದೆ ಸಡನ್ನಾಗಿ ಇಂಜಿನನ್ನು ಸ್ವಿಚ್ ಮಾಡಿದ್ರೆ ಗಾಡಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಸ್ವಿಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ LPG ಮೇಲಿನ ಅವಲಂಬನೆ ಜಾಸ್ತಿ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಮಾರುತಿ ಮತ್ತು ನರಸಿಂಹಮೂರ್ತಿ. ಮಾರುತಿ, ಮೊದಲನೇದಾಗಿ ನಿಮ್ಮಿಂದ ಶುರು ಮಾಡ್ತೀನಿ. ಸದ್ಯಕ್ಕೆ ತಾವು ಎಲ್ಲಿದ್ದೀರಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಎಷ್ಟೊತ್ತಿಗೆ ಲಾಸ್ಟ್ ಸ್ಟಾಕ್ ಬಂದಿದ್ದು, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ ಆಟೋ ಚಾಲಕರು ಅಂತ? ಖಂಡಿತ ಮಮತಾ, ನಾನೀಗ ಕಾಟನ್ಪೇಟೆ ಮುಖ್ಯ ರಸ್ತೆಯಲ್ಲಿರುವಂತಹ ಆಟೋ ಗ್ಯಾಸ್ ಮುಂಭಾಗದಲ್ಲಿದ್ದೀನಿ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಎಷ್ಟೊತ್ತಿಗೆ ಸ್ಟಾಕ್ ಬಂದಿದೆ ಅಂದರೆ ನಿನ್ನೆ ರಾತ್ರಿ ಇಲ್ಲಿಗೆ ಸ್ಟಾಕ್ ಬಂದಿರುವಂಥದ್ದು. ಸ್ಟಾಕ್ ಬಂದಾಗಿಂದನೂ ಸಹ ಬೆಳಗಿನ ಜಾವ 6 ಗಂಟೆಯಿಂದ ಕೂಡ ಗ್ಯಾಸ್ನ ಫಿಲ್ ಮಾಡುವಂಥ ಕೆಲಸವನ್ನು ಪ್ರೊಫೈಲ್ ಅನ್ನುವಂತಹ ಈ ಆಟೋ ಗ್ಯಾಸ್ ಬಂಕ್ ಅವರು ಮಾಡ್ತಿದ್ದಾರೆ. ಇಲ್ಲಿ 1 ಲೀಟರ್ಗೆ 90 ರೂಪಾಯಿ ಈಗ ರೇಟ್ನ ಫಿಕ್ಸ್ ಮಾಡಿರುವಂಥದ್ದು, ಅದನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಜೊತೆಗೆ ನೀವು ಕಾಟನ್ಪೇಟೆ ಮುಖ್ಯ ರಸ್ತೆ ಅಂದರೆ ನಾವು ಹಳೆ CCB ಕಚೇರಿಯ ಮುಂಭಾಗದಲ್ಲಿ ಈ ಆಟೋ ಗ್ಯಾಸ್ ಬಂಕ್ ಇರುವಂಥದ್ದು. ಎಲ್ಲಿವರೆಗೂ ಆಟೋ ಕ್ಯೂ ನಿಂತಿದೆ ಅಂದರೆ ಇಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುತ್ತೆ. ಯಲಹಂಕ ಗೇಟ್ ಸಿಗ್ನಲ್ ಅಂದರೆ ಶಾಂತಲಾ ಸಿಲ್ಕ್ ಸಿಗ್ನಲ್ ಇದೆ, ಅಲ್ಲಿವರೆಗೂ ಇದೇ ರೀತಿಯ ಒಂದು ಭಾಗದಲ್ಲಿ ಕಂಪ್ಲೀಟ್ಲಿ ಆಟೋ ಚಾಲಕರು ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೆ ಕಾಯ್ತಾ ನಿಂತಿರುವಂಥದ್ದು. ಬೆಳಗಿನ ಜಾವ 6 ಗಂಟೆಯಿಂದ ಕೆಲವರು ಎಷ್ಟೋ ಜನ ಆ ಗ್ಯಾಸ್ಗೆ ಇಲ್ಲದೆ ತಳ್ಕೊಂಡು ಬಂದು ಬಂಕ್ಗಳ ಮುಂಭಾಗಕ್ಕೆ ತಳ್ಕೊಬಂದು ಗ್ಯಾಸ್ ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಆಟೋ ಗ್ಯಾಸ್ನ ಎಮರ್ಜೆನ್ಸಿ ಶುರುವಾಗಿರುವಂಥದ್ದು. ಎಲ್ಲಿ ನೋಡಿದ್ರೂ ಕೆಲವು ಬಂಕ್ಗಳಲ್ಲಿ ಸ್ಟಾಕ್ ಬರುತ್ತೆ. ಸ್ಟಾಕ್ ಬಂದ ನಂತರದಲ್ಲಿ ಸ್ಟಾಕನ್ನು ಕ್ಲಿಯರ್ ಮಾಡೋದಕ್ಕೆ ಆಟೋ ಬಂಕಿನ ಸಿಬ್ಬಂದಿಗಳು ನಿಂತ್ಕೋತಾರೆ. ಆದರೆ ಸ್ಟಾಕ್ ಇಲ್ಲದಂಥ ಬಂಕ್ಗಳಿಗೆ ಈ ಥರ ಒಂದು ಆಟೋದವರು ಒಂದು ಕನಿಷ್ಠ 7-8 ಬಂಕ್ಗಳ ಹತ್ರ ಹೋಗ್ಬಿಟ್ಟು ಕೊನೆಗೆ ಎಲ್ಲೋ ಒಂದು ಬಂಕಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ನಮಗೆ ಮತ್ತೆ ಬೇರೆ ಬಂಕಲ್ಲಿ ಸಿಗಲ್ಲ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಕೆಲವರು ರಾತ್ರಿಯಿಂದ ಕಾದು ಗ್ಯಾಸ್ ಹಾಕ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ದೊಡ್ಡ ಮಟ್ಟದಲ್ಲಿ ಆಟೋ ಚಾಲಕರಿಗೆ ಬೆಂಬಿಡದೆ ಕಾಡ್ತಿರುವಂಥದ್ದು. ಯಾವಾಗ ನಮಗೆ ರೆಗ್ಯುಲರ್ ಆಗಿ ಮುಂಚೆ ಹೇಗೆ ಸಿಗ್ತಿತ್ತು ಆ ರೀತಿ ಗ್ಯಾಸ್ ಸಿಕ್ಬಿಡುತ್ತಾ ಅನ್ನುವಂತಹ ಕಾತುರದಲ್ಲಿ ಕಾಯ್ತಿದ್ದಾರೆ. ಬರೋ ಜಾಗಗಳಲ್ಲಿ ಅಂದರೆ ಎಲ್ಲೆಲ್ಲಿ ಬಂಕ್ಗಳಿವೆ ಆ ಕಡೆ ಎಲ್ಲ ಸುತ್ತಾಡ್ತಿದ್ದಾರೆ. ಗ್ಯಾಸ್ ಸರಿಯಾದ ರೀತಿಯಲ್ಲಿ ಸರಬರಾಜು ಆಗದೆ ಇರೋ ಕಾರಣಕ್ಕೆ ಈಗ ಈ ರೀತಿಯ ಕ್ಯೂ ಸರ್ವೇ ಸಾಮಾನ್ಯವಾಗಿ ಎಲ್ಲ ಬಂಕ್ಗಳ ಮುಂದೆ ಕಾಣಿಸ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇನ್ನು ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ, ಇದೇ ಆಟೋ ಚಾಲಕರ ಬವಣೆಗೆ ಸಂಬಂಧಪಟ್ಟಂತೆ. ನರಸಿಂಹಮೂರ್ತಿ, ತಾವಿರುವಂತಹ ಜಾಗದಲ್ಲಿ ಆಟೋ ಚಾಲಕರ ಪರಿಸ್ಥಿತಿಗಳು ಹೇಗಿದೆ ಅಂತ, ಸುಧಾರಣೆ ಆಗಿದೆಯಾ ಅಥವಾ ಕ್ಯೂನಲ್ಲಿ ಒಂಚೂರು ಕೂಡ ಬದಲಾವಣೆಗಳಿಲ್ವಾ? ನಾನೀಗ ಬೆಂಗಳೂರಿನ ಶೇಷಾದ್ರಿಪುರಂನ ಕೃಷ್ಣ ಏಜಿಸ್ LPG
ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಬೆಳಗ್ಗೆ ಒಂದೂವರೆ ಗಂಟೆ ಹಿಂದೆ ಅಷ್ಟೇ ಇಲ್ಲಿ ಈ ಗ್ಯಾಸನ್ನು ವಿತರಣೆ ಮಾಡೋದಕ್ಕೆ ಆರಂಭವನ್ನು ಮಾಡಿದ್ದಾರೆ. ಒಂದು ಲೋಡ್ ಗ್ಯಾಸ್ ಬಂದಿದೆ, LPG ಬಂದಿದೆ. ಹೀಗಾಗಿ ಇದೀಗ ಆಟೋಗಳಿಗೆ ಆ ಒಂದು LPGಯನ್ನು ತುಂಬಿಸುವ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನೋ ಮಟ್ಟಿಗೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಮಾಲೀಕರು ಹೇಳ್ತಿರುವಂತಹದ್ದು. ಅಟ್ಲೀಸ್ಟು ಬೇರೆ ಬೇರೆ ಕಡೆ ಆಟೋ ಚಾಲಕರು ಸುಮಾರು ಕಡೆ ಓಡಾಟವನ್ನು ನಡೆಸಿದ್ದಾರೆ, ಎಲ್ಲೂ ಕೂಡ ಗ್ಯಾಸ್ ಸಿಕ್ಕಿಲ್ಲ. ಆ ಬಳಿಕ ಇಲ್ಲಿ ಗ್ಯಾಸ್ ಸಿಗೋದನ್ನು ನೋಡಿ ಇದೀಗ ಒಂದಷ್ಟು ಗ್ಯಾಸನ್ನು ತುಂಬಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಇರುವಂತಹದ್ದು. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಹೇಗೆ ವ್ಯವಸ್ಥೆ ಇದೆ ಅಂತ ಹೇಳಿ. ಸರ್ ನಮಸ್ತೆ, ಗ್ಯಾಸ್ ಏನಾದ್ರು ಸಿಗ್ತಿದ್ಯಾ? ಸಿಗ್ತಾ ಇದೆಯಲ್ಲ ಸರ್, 105 ರೂಪಾಯಿ ಆಗ್ತಾ ಇದಾರಲ್ಲ ಸರ್, ಇಲ್ಲೇ 105 ರೂಪಾಯಿ ಆಗ್ತಾರೆ. ರಾತ್ರಿ ಬಂದು 250 ರೂಪಾಯಿಗೆ ಹಾಕ್ಸ್ಕೋದು. ಇವಾಗ ಅದು ಎಷ್ಟು ಆಗ್ತಾವ್ರೆ? ಒಬ್ರಿಗೆ 400 ರೂಪಾಯಿಗೆ ಅಷ್ಟೇ ಅಂತಲ್ಲ ಆಗ್ತಿರೋದು, ಅದು ಸಾಕಾಗುತ್ತಾ ಒಂದು ದಿನಕ್ಕೆ? ಎಲ್ಲಿ ಸರ್ ಸಾಕಾಯ್ತದೆ? 500 ರೂಪಾಯಿಗೆ 400 ರೂಪಾಯಿಗೆ ಹಾಕ್ಸ್ಕೊಬಿಟ್ಟು 500-600 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ವಿ ಅಷ್ಟೇ. ಆಟೋ ಇದು ಓನಾ ಅಥವಾ ಬಾಡಿಗೆ ಏನಾದ್ರು? ಓನು. ಈಗ 400 ರೂಪಾಯಿ ಕೊಟ್ರೆ ಒಂದು ದಿನಕ್ಕೆ ಸಾಕಾಗುತ್ತೆ ಸರ್? ಎಲ್ಲಿ ಸಾಕಾಗುತ್ತೆ ಸರ್? 400 ರೂಪಾಯಿ ಕೊಟ್ರೆ 600 ರೂಪಾಯಿ ಸಂಪಾದನೆ ಮಾಡ್ತೀವಿ. 100 ರೂಪಾಯಿ ಆಯಿಲ್ ಖರ್ಚಾಗ ಹೋಯ್ತು, ನಮ್ಗೆ 100 ರೂಪಾಯಿ ಇದ್ರ ಖರ್ಚು, ಊಟದ ಖರ್ಚು ಆಯ್ತದೆ ಅಷ್ಟೇ. ಇದು ಆಟೋ ಡ್ರೈವರ್ಗಳ ಮಾತು. ಇವ್ರು ಕೇವಲ 400 ರೂಪಾಯಿ ಅಥವಾ 500 ರೂಪಾಯಿಗೆ 3 kg ಅಥವಾ 4 kg ಗ್ಯಾಸನ್ನು ಹಾಕ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಗ್ಯಾಸ್ ಸಾಕಾಗ್ತಿದ್ಯಾ ಅಣ್ಣ, ಸಿಗ್ತಿದ್ಯಾ ಅಂತ? ಗ್ಯಾಸ್ ಎಲ್ಲಿ ಸಿಗ್ತಾ ಇದೆ? ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಕಡೆ ಎಲ್ಲೆಲ್ಲಿ ಓಡಾಡ್ಕೊಂಡ್ ಬಂದ್ರಿ? ನಾನು ರಾಜಾಜಿನಗರ, RTO ಮತ್ತೆ ಈ ಕಡೆ ಬಸವೇಶ್ ನಗರ ಎಲ್ಲ ಓಡಕ ಬಂದೆ. ಅಲ್ಲ 70 ರೂಪಾಯಿ ಇತ್ತು, ಇವತ್ತು 150-105 ರೂಪಾಯಿ ಮಾಡವ್ರೆ. ಈಗ ದುಡಿಯ ಅಂತ ಸಾಕಾಯ್ತಾಯ್ತಾ ಅಂತ? ದುಡಿಯೋಕೆ ಸಾಕಾದಾಗ ಆಗ್ತಾ ಇಲ್ವಲ್ಲ, ಏನು ಮಾಡೋಣ? ಬಡವ್ರ ಪಕ್ಷ ನಮ್ಮದು. ಚೆನ್ನಾಗಿರೋರು ಚೆನ್ನಾಗಿದ್ದಾರೆ ನೋಡಿ, ಈ ಥರ ಆಗ್ತಾ ಇದೆ ನಮ್ಮದು. ಆಟೋ ಡ್ರೈವರ್ಗಳ ನೋವಿನ ಮಾತು ಮಮತಾ. ಈ ಆಟೋ ಕ್ಯೂ ಅನ್ನ ಒಮ್ಮೆ ತೋರಿಸ್ತೀನಿ. ಬೆಳಗ್ಗೆಯಿಂದ ಒಂದಷ್ಟು ಆಟೋಗಳು ಇಲ್ಲೇ ಕ್ಯೂ ಅನ್ನ ನಿಂತಿದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಶೇಷಾದ್ರಿಪುರಂನ ಈ ರಸ್ತೆಯಲ್ಲಿ ಆಟೋಗಳು ಈ ರೀತಿಯಾಗಿ ಕ್ಯೂ ಅನ್ನ ನಿಲ್ಲೋದ್ರಿಂದ ಒಂದಷ್ಟು ರಸ್ತೆಯಲ್ಲಿ ಸಮಸ್ಯೆ ಉಂಟಾಗ್ತಿದೆ, ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಅನ್ನೋ ಮಟ್ಟಿಗೆ ಈಗಾಗಲೇ ಈ ಒಂದು ಬಂಕ್ ಏನಿದೆ, ಬಂಕ್ಗೆ ಶೇಷಾದ್ರಿಪುರಂ ಸಂಚಾರ ಪೊಲೀಸರು ನೋಟಿಸ್ ಅನ್ನ ಕೊಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಆಟೋಗಳನ್ನ ಲೈನಲ್ಲಿ ಕ್ಯೂನಲ್ಲಿ ನಿಲ್ಸ್ಕೋಬೇಕು. ಮತ್ತೆ ಈ ಪೀಕ್ ಅವರ್ ಏನಿದೆ, ಬೆಳಿಗ್ಗೆ 8ರಿಂದ 11 ಗಂಟೆಯ ಸಮಯ ಏನಿದೆ, ಆ ಸಮಯದಲ್ಲಿ ಮತ್ತೆ ಸಂಜೆಯ ವೇಳೆ ಇಲ್ಲಿ ಗ್ಯಾಸ್ ಅನ್ನ ವಿತರಣೆ ಮಾಡಬಾರ್ದು, ಇಲ್ಲವಾದಲ್ಲಿ BNS ಅಡಿ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನೋ ಮಟ್ಟಿಗೆ ಇದೀಗ ನೋಟಿಸ್ ಅನ್ನ ಕೊಡುವ ಕೆಲಸವನ್ನ, ನೋಟಿಸ್ ಅನ್ನ ಬಂಕ್ಗೆ ಅಂಟಿಸುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಆದ್ರೆ ಆಟೋ ಒಂದಷ್ಟು ಸಮಸ್ಯೆ ಇದೆ ಪಾಪ, ಅವರು ಕೂಡ ಗ್ಯಾಸ್ ಬಂಕ್ಗಳಲ್ಲಿ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಗ್ಯಾಸ್ ಅನ್ನ ತೆಗೆದುಕೊಳ್ಬೇಕು, ಆ ಮಟ್ಟಿಗೆ ಒಂದಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಮತ್ತೆ ಗ್ಯಾಸ್ನ ರೇಟ್ ಏನಿದೆ ಅದು 105 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಬರ್ಸೋದು ಕಷ್ಟ ಆಗ್ತಿದೆ ಅಂತೇಳಿ. ಅಂದ್ರೆ ಕೇವಲ 400 ರೂಪಾಯಿ ಅಥವಾ 500 ರೂಪಾಯಿಗೆ 3.5 kg 4 kg ಗ್ಯಾಸನ್ನು ಹಾಕ್ತಾರೆ. ಅದು ಎಷ್ಟರ ಮಟ್ಟಿಗೆ ಸಾಕಾಗುತ್ತೆ? ಬಾಡಿಗೆ ಆಟೋವಾದರೆ 350 ರೂಪಾಯಿ ನಾವು ಮಾಲೀಕರಿಗೆ ಹಣವನ್ನು ಕೊಡಬೇಕು. ಹೀಗಿದ್ದಂತಹ ಸಂದರ್ಭದಲ್ಲಿ ಜೀವನ ನಿರ್ವಹಣೆ ಹೇಗೆ ಅಂತೇಳಿ ಕೇವಲ 400 ರೂಪಾಯಿ ಗ್ಯಾಸನ್ನು ಹಾಕಿಸ್ಕೊಂಡು ಇಡೀ ದಿನವೆಲ್ಲ ಓಡಾಡಿಸಿದಂತಹ ಸಂದರ್ಭದಲ್ಲಿ ಆ ಗ್ಯಾಸ್ ಖಾಲಿ ಆಗೋಗ್ಬಿಡುತ್ತೆ. ಮತ್ತೆ ನಾಳೆ ಇದೇ ರೀತಿಯಾಗಿ ಕ್ಯೂ ನಿಲ್ಬೇಕು. ಬೆಂಗಳೂರಿನಲ್ಲಿ ಯಾವ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಿದೆ ಅಂತೇಳಿ ಓಡಾಟವನ್ನು ನಡೆಸಬೇಕು. ಆ ಓಡಾಟದಲ್ಲೇ ಒಂದಷ್ಟು ಗ್ಯಾಸ್ ಖಾಲಿ ಆಗ್ತಿದೆ. ಮತ್ತೆ ಉಳಿತಕ್ಕಂಥ 300 ರೂಪಾಯಿ 200 ರೂಪಾಯಿ ಏನಿದೆ ಅದು ಜೀವನ ನಿರ್ವಹಣೆಗೆ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅನ್ನೋ ಮಟ್ಟಿಗೆ ಇದೀಗ ಆಟೋ ಡ್ರೈವರ್ಗಳು ತಮ್ಮ ಗೋಳನ್ನು ತೋಡ್ಕೊಳ್ತಿದ್ದಾರೆ. ಇನ್ನು ಬಂಕ್ಗೆ ಬರೋದಕ್ಕೂ ಒಂದಷ್ಟು ಆಟೋಗಳಲ್ಲಿ ಗ್ಯಾಸ್ ಇಲ್ದಂತಹ ಪರಿಸ್ಥಿತಿ. ಹಣ ಎಲ್ಲೆಲ್ಲಿ ಓಡಾಡಿದ್ರಿ? ಗ್ಯಾಸ್ ಸಿಗ್ತಾ ಹೇಗೆ ಸರ್? ಎಲ್ಲ ಬೆಂಗಳೂರು ಕಡೆ ಎಲ್ಲ ಕಡೆ ಹೋದ್ರು ನೋ ಸ್ಟಾಕ್ ಹೆಂಗ್ ಸರ್ ನಮ್ಮ ಪರಿಸ್ಥಿತಿ ಯಾವ ತರ ಆಗ್ಬಿಟ್ಟಿದೆ ಇವಾಗ? ಈಗ ಏನು ಜೀವನ ಮಾಡೋಕ್ಕೆ ಆಗ್ತಲ್ಲ. ನಿಮ್ದು ಆಟೋ ಓನಾ ಅಥವಾ ಬಾಡಿಗೆಗ? ಈಗ ಸದ್ಯಕ್ಕೆ ನಾನು ಲೋನ್ ಕಟ್ತಾ ಇದ್ದೀನಿ. ಲೋನ್ ಕಟ್ಟಿ 5 ತಿಂಗಳಾಯ್ತು. ಇಲ್ಲಿ ನೋಡಿದ್ರೆ ಈ ತರ ಸಮಸ್ಯೆ ಇದೆ. ಎಷ್ಟು ರೂಪಾಯಿಗೆ ಹಾಕ್ತಾರಣ್ಣ ಇಲ್ಲಿ? ಎಷ್ಟು ಕೆಜಿ ನೋಡಿ 105 ರೂಪಾಯಿ ಆಗಿದೆ. ಒಂದ್ ಕಡೆ ಒಂದ್ ಕಡೆ 100, ಒಂದ್ ಕಡೆ 80 ರೂಪಾಯಿ, ಒಂದ್ ಕಡೆ 90 ರೂಪಾಯಿ. ಹಿಂಗಿದ್ರೆ ನಮ್ಗೆ ಹೆಂಗೆ ಸರ್? ನಮ್ಗೆ ಅರ್ಥನೇ ಆಗ್ತಲ್ಲ ಲೈಫ್ ಜೀವನ. 400 ರೂಪಾಯಿಗೆ ಹಾಕ್ತಾವ್ರಿ ಇಲ್ಲಿ. 400 ರೂಪಾಯಿ ಒಂದ್ ದಿನಕ್ಕೆ ಸಾಕಾಗುತ್ತಾ ಅಂತ? ಖಂಡಿತ ಇಲ್ಲ. ಮಧ್ಯಾಹ್ನ 2-3 ಗಂಟೆ ಒಳಗಡೆ ಕ್ಲಿಯರ್ ಆಗಿ ಖಾಲಿ ಆಗ್ಬಿಡುತ್ತೆ. ಈಗ ನಾವ್ ಏನ್ ಮಾಡ್ಬೇಕು, ಹೆಂಗ್ ಹೊಡಿಬೇಕು, ಯಾವ ತರ ಹೊಡಿಬೇಕು ಅಂತ ಗೊತ್ತಿಲ್ಲ. ಒಂದೇ ಮಾತಿಗೆ ಸರ್ಕಾರ ಕೇಳ್ತಾ ಇದ್ದೀನಿ, ಮೋದಿ ಸರ್ಗೆ ನಮಸ್ಕಾರ, ದಯವಿಟ್ಟು ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ಕರ್ನಾಟಕ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ಇಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ನೀವು ಇದು ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ನೋಡಿ ಸರ್. ನಮಗೆ ದಯವಿಟ್ಟು ಆಟೋ ಡ್ರೈವರ್ಗಳ ನೋವಿನ ಮಾತು. ಗ್ಯಾಸ್ ಸಿಗ್ತಿಲ್ಲ. ಸಾಕಷ್ಟು ಬಂಕ್ಗಳಲ್ಲಿ ಬೆಂಗಳೂರಿನಾದ್ಯಂತ ಓಡಾಟವನ್ನು ನಡೆಸ್ತಿದ್ದೀವಿ. ಎಲ್ಲಿ ಗ್ಯಾಸ್ ಬಂದಿರುತ್ತೋ, ಒಂದು ಲೋಡ್ ಬಂದಿರುತ್ತೆ ಅಂತ ಕಡೆ ಕ್ಯೂ ಸಾಕಷ್ಟು ಇರುತ್ತೆ. ಹಾಗಿದ್ದು ಕೂಡ ಅಲ್ಲಿ ವಿಪರೀತ ರೇಟನ್ನು ಮಾಡಿದ್ದಾರೆ. 105 ರೂಪಾಯಿ ಇವತ್ತು 1 kg ಗ್ಯಾಸ್ಗೆ ರೇಟನ್ನು ಮಾಡಿದ್ದಾರೆ. ಇದನ್ನ ತುಂಬಿಸ್ಕೊಂಡು ನಾವು ಹೇಗೆ ಲೈನ್ ಮೇಲೆ ಹೋಗೋದು, ಹೇಗೆ ರೂಟ್ ಮೇಲೆ ಹೋಗಿ ನಾವು ಒಂದಷ್ಟು ದುಡ್ಡನ್ನು ದುಡಿಯೋದು, ಮನೆಯನ್ನ ಸಾಕೋದು, ಹೆಂಡತಿ ಮಕ್ಕಳನ್ನ ಸಾಕೋದು ಅನ್ನೋ ಮಟ್ಟಿಗೆ ಒಂದಷ್ಟು ದುಃಖವನ್ನ, ಅಳಲನ್ನ ಆಟೋ ಡ್ರೈವರ್ಗಳು ತೋಡ್ಕೊಳ್ತಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಯುದ್ಧ ಶುರುವಾಗೋಕ್ಕೂ ಮುಂಚೆ LPG ಗ್ಯಾಸ್ ಟ್ಯಾಂಕರ್ಗಳನ್ನ ಹೊತ್ತಂತಹ ನೌಕೆ ದಿನಕ್ಕೆ 1 ಬರ್ತಾ ಇತ್ತು. ಈಗ ವಾರಕ್ಕೆ 1 ಬಂದ್ರೆ ಜಾಸ್ತಿ. ಅಲ್ಲಿಗೆ ನಿಮಗೆ ಡಿಮ್ಯಾಂಡ್ ಯಾವ ರೀತಿ ಹೆಚ್ಚಳ ಆಗಿದೆ ಅನ್ನೋದಕ್ಕೆ ಒಂದು ಅಂದಾಜು. ಇನ್ನೊಂದು ಕಡೆಗೆ ರಾಜ್ಯದಲ್ಲಿ LPG ಗ್ಯಾಸ್ನ ಅಭಾವ ಮುಂದುವರಿತಾ ಇದೆ. ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಅನ್ನುವಂಥದ್ದು ರಾರಾಜಿಸ್ತಾ ಇದೆ.
ಗೊರಗುಂಟೆಪಾಳ್ಯ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇನ್ಫ್ಯಾಕ್ಟ್ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಿದಾವಲ್ಲ, ಅಲ್ಲಿ ಆಟೋ ಚಾಲಕರ ಹಿಂಡು ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ಖಾಸಗಿ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕಡಿಮೆ ಅಂತ, ಬಟ್ ಸ್ಟಾಕ್ ಬಂದು ಮಧ್ಯಾಹ್ನ ಕಳೆಯೋಷ್ಟೊತ್ತಿಗೆ ಸ್ಟಾಕ್ ಮುಗಿದು ಹೋಗ್ತಾ ಇದೆ. ಸೊ ನಾವಿನ್ನೆಷ್ಟು ದಿನ ವೆಯ್ಟ್ ಮಾಡಬೇಕು, ಯಾವಾಗ ತನಕ ಈ ಪ್ರಾಬ್ಲಮ್ ಹಿಂಗೆ ಇರುತ್ತೆ ಅನ್ನೋ ಪ್ರಶ್ನೆ ಎಲ್ರದ್ದು.